ನೋಡಿ, ಇದು ಯಾವನೂ ಹೇಳ್ತಿರ್ತೀನಿ, ಒಬ್ಬ ಸಂಯೋಜಕರಿಗೆ ಒಂದು ಒಂದು ಮುನ್ನುಡಿಯಾಗಿ ಹೇಳಿದ ಪದ ಸ್ವರಾನ್ ಕೇಳುತ್ತೆ, ವಾಕ್ಯ ರಾಗನ್ ಕೇಳುತ್ತೆ ಅಂತ. ಅದು ತಿಳ್ಕೊಂಡ್ರೆ ಅವ್ನು ಸಂಯೋಜಕ ಆಗ್ಬೋದು. ತಾನ್ಸೇನ್ ಹೋಗ್ಬಿಟ್ಟಾಗ ಒಂದು ಅವನ್ನ ಮಲಗಿಸಿದ್ದಾಗ ಚರ್ಚೆ ಬಂದ್ಬಿಡುತ್ತೆ, ಪಂಚಾಯಿತಿ ಆಗುತ್ತೆ, ಅವನ್ನ ಸಮಾಧಿ ಮಾಡಬೇಕಾ ಅಥವಾ ಸುಡಬೇಕಂತ. ಮೋಸ ಮಾಡ್ಬೋದು. ಅದು ಇಳೆರಾಜ SP ಮಾತಾಡ್ತಿದ್ದಾಗ ಸಂಗೀತದಷ್ಟು ಮೋಸ ಮಾಡುವ ಒಂದು ಕಲೆ ಇನ್ಯಾವುದೂ ಇಲ್ಲ ಅಂತ. ನನ್ನ ರೆಕಾರ್ಡ್ ಏನು ಅಂತಂದರೆ, ಅನಂತ ಸ್ವಾಮಿ ನಿತ್ಯೋತ್ಸವ ಮಾಡಿದ 12 ವರ್ಷಕ್ಕೆ ನಂತರ ನಾನು ಮಾಡಿದ್ದೆ ಸುಶ್ರಾವ್ಯ ಅಂತ ಕ್ಯಾಸೆಟ್. ಅದರಲ್ಲಿ ತಾಯಿ ಭೂಮಿ ತಾಯಿ ತುಂಬ ಪಾಪ್ಯುಲರ್ ಆಯ್ತು, ರತ್ನಮಲ ಹಾಡಿರೋದು. ಪಾಮರನಿಂದ ಪಂಡಿತರವ್ರಿಗೆ ತಲುಪಿರೋರು ರಾಜ್ಕುಮಾರ್. ಆ್ಯಕ್ಚುಲಿ ಪಂಡಿತರಿಗಿಂತ ಪಾಮರರು ಪೂಜಿಸೋರು ಜಾಸ್ತಿ. ನಾವು ಅವತ್ತು ಮಾತಾಡುವಾಗ ಕೆಲವು ವಿಷಯಗಳೆಲ್ಲೋ ಒಂದು ಕಡೆ ಮರ್ತೇವು ಅಂತ ಅನಿಸ್ತು ನನಗೆ. ನೀವು ಶಿವಪ್ಪ, KC ಶಿವಪ್ಪನವರು ಕನ್ನಡದಲ್ಲಿ ಬಹುಶಃ ಮುದ್ದುರಾಮನ ಮನಸ್ಸು ಮತ್ತು ರಾಧಾ ಮತ್ತು ಕೃಷ್ಣನ ಮೇಲೆ ಅವರು ಬರೆದ ಕಾವ್ಯಗಳು, ಅದು KC ಶಿವಪ್ಪ ಮಾತ್ರ ಬರಲಿಕ್ಕೆ ಸಾಧ್ಯ. ಇವತ್ತೊಂದು 30-32 ಸಾವಿರಕ್ಕೂ ಹೆಚ್ಚು ಅವರು ಚೌಪದಿಗಳನ್ನು ಬರೆದಿದ್ದಾರೆ. ಈಗಲೂ ಪ್ರತಿದಿನ ಬೆಳಗ್ಗೆ ಬರೀತಾರೆ ಅವರು. 84 ವರ್ಷ ದಾಟಿದ್ದಾರೆ ಅವರು. ಇವತ್ತು ಬರವಣಿಗೆ ಮುಂದುವರೆದಿದೆ. ಕಾವ್ಯದ ಒಂದು ಇಡೀದಾದಂಥ ಒಂದು ಅವಧೂತ ಕವಿ ಅವರು ಆ ಮನುಷ್ಯ, ಕಾವ್ಯಕ್ಕೆ ಸಂಬಂಧಪಟ್ಟು. ನೀವು ಅವರು ಒಟ್ಟಿಗೆ ಕೆಲಸ ಮಾಡಿದ್ದೀರಿ. ಅಯ್ಯೋ, ಅವ್ರಿಗೆ ನಾನು ಭಾಳ ತುಂಬ ಐ ಶುಡ್ ಬಿ ಗ್ರೇಟ್ಫುಲ್ ಟು ದಟ್ ಪರ್ಸನ್. ಯಾಕೆಂತಂದರೆ ನನ್ನಲ್ಲಿ ಇರುವ ವಿಶ್ವಾಸಕ್ಕಿಂತ ನನ್ನ ಬಗ್ಗೆ ಅವರಿಗೆ ತುಂಬ ವಿಶ್ವಾಸ ಇತ್ತು. ಅವರಿಗೆ ಅವರು JSS ಪ್ರಸಾರಂಗ ಇದರಲ್ಲಿ ಡೈರೆಕ್ಟರ್ ಆಗಿದ್ದಾಗ ನನ್ನ ಯಾವಾಗಲೂ ಫಾಲೋ ಮಾಡೋರು. ಕನ್ನಡ ಕಲ್ಚರಲ್ ಡೈರೆಕ್ಟರಲ್ಲಿದ್ದಾಗ ಪ್ರೋಗ್ರಾಮ್ಸ್ಗೆಲ್ಲ ನೀವು ಯಾಕೆ ಪ್ರಾಜೆಕ್ಟ್ ಮಾಡಬಾರ್ದು. ಅವಾಗ ಡೈರೆಕ್ಟರ್ ಆದಾಗ ವಚನ ಮಾಡಿ JSS ವಚನ ಸಂಗಮ ಅಂತ ಬುದ್ಧಿಯವ್ರು ಹೇಳಿ ಕಳಿಸಿದ್ದಾರೆ ಮಾಡಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. ನನಗೆ ಮಾಡೋಕ್ಕೆ ಹೆದರಿಗೆ. ನಾನು ತೊಗೊಂಡೋಗಿ ಇನ್ಯಾರಿಗೋ ಪ್ರಪೋಸ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅವರು ಒಂದು ಸ್ವಲ್ಪ ಅಸೆಸ್ ಮಾಡ್ತಾರೆ ಯಾರನ್ನಾರು ವ್ಯಕ್ತಿನ. ಆ ವ್ಯಕ್ತಿ ಇಷ್ಟ ಆಗಲಿಲ್ಲ ಅವ್ರಿಗೆ. ನೀವೇ ಮಾಡಿ, ನೀವು ಬೇರೆಯವ್ರ ಪಲ್ಲಕ್ಕಿ ಹೊತ್ತಿದ್ದೀರಾ, ನಿಮ್ಮ ಪಲ್ಲಕ್ಕಿ ಯಾರು ಹೊರಲಿ, ಇವಾಗ ವಚನ ಸ್ಟಾರ್ಟ್ ಮಾಡಿ ಅಂತ. ಅದು ಮಾಡಿದಾಗ ಅವರೇ ಕಾರಣ ನನಗೆ. ಅವರು JSSಗೆ ನಂಗೆ ಕಾಂಟ್ರಾಕ್ಟ್ ಮಾಡಿದ್ರು. ಇದು ಪ್ರಪಂಚಾದ್ಯಂತ ನನ್ನ ವಚನ ಸಂಗಮ ಫೇಮಸ್ಸು. ನಾನು ಕೊಲಾಬ್ರೇಟ್ ಮಾಡಿದ್ದು ವಿದ್ವಾನ್ HK ನಾರಾಯಣ್ ಜೊತೆ. ಫಸ್ಟ್ ವಾಲ್ಯೂಮ್ ವಚನಗಳು ಒಂದು 40-50 ವಚನ. ಆಮೇಲೆ ಪ್ರವೀಣ್ ಗೋಡ್ಕಿಂಡಿ ನನ್ನ ಜೊತೆ ಸೇರಿಕೊಂಡ್ರು. ನಾವಿಬ್ಬರು ಕೊಲಾಬ್ರೇಟ್ ಮಾಡಿ ಅದಾದಮೇಲೆ ಮುದ್ದುರಾಮ ಶುರು ಮಾಡಿದ್ವಿ. ಮುದ್ದುರಾಮಂದು 4 ಆಲ್ಬಮ್, 2 ನಾನು 2 ಪ್ರವೀಣ್ ಗೋಡ್ಕಿಂಡಿ ಮಾಡಿದಾಗ ಅದರಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿಗಳಿಗೆ ಸಂತನೆಂದರೆ ಯಾರು ಅಂತ ಒಂದು ಹಾಡು ನಾವು ಲೋಕಾರೂಢಿಯಾಗಿ ಕಂಪೋಸ್ ಮಾಡಿ ಅವರು ಒಪ್ಪತಂಕ ನಾನು ಟ್ಯೂನ್ ಮಾಡಬೇಕು. ಖುಷಿಯಾಯಿತು, ರೆಕಾರ್ಡ್ ಮಾಡಿದ್ವಿ. ಶಂಕರ್ ಶಾನ್ಭಾಗ್ ಹಾಡಿದ್ದು. ಅದು ಹಾಡಿ ಅದರದ್ದು ಒಂದು ವ್ಯಾಲ್ಯೂ, ಕಲೆ ತಾನಾಗೆ ಬೆಳಗುತ್ತೆ ಅನ್ನೋದಕ್ಕೆ ಇದೊಂದೇ ಹಾಡು ನಿದರ್ಶನ. ನನ್ನ ಪ್ರಕಾರ ಸಿದ್ದೇಶ್ವರ ಸ್ವಾಮಿಗೆ ಒಂದು ಬುಕ್ಕು ರಿಲೀಸ್ ಆಯಿತು. ಪ್ರಧಾನಮಂತ್ರಿ ಮೋದಿ ಬಂದಿದ್ದರು JSS ಮಠಕ್ಕೆ. ಬಂದಾಗ ರಿಲೀಸ್ ಆದಾಗ ಸಂತನೆಂದರೆ ಯಾರು ಬ್ಯಾಕ್ ಡ್ರಾಪ್ ಹಾಕಿದ್ರು. ಅವತ್ತು ಒಂದು ದಿವಸ 2.5 ಲಕ್ಷ ಜನ ನೋಡಿದ್ದಾರೆ ಆ ಹಾಡನ್ನ. ತೀರ್ಕೊಂಡಿದ್ದ ದಿವಸ ಒಂದು ಆನ್ ಏರ್ ಹೋಗಿದ್ದು 20 ಲಕ್ಷ ಜನದ ಮೇಲೆ ನೋಡಿದ್ದಾರೆ, ಒಂದು ದಾಖಲೆ. ಅವರಿಗೆ ನನಗೆ ಇದ್ರ ಮೂಲಕ, ನಾನು ಈ ಸಂದರ್ಶನದ ಮೂಲಕ ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು ಶಿವಪ್ಪ ಅವ್ರಿಗೆ. ಈಗ ಮೊನ್ನೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಇನ್ನೊಂದು 6 ಹಾಡು ಮಾಡಿದೆ ನಾನು. ಈಗ ಒಂದು 2 ತಿಂಗಳಾಗಿದೆ. 2 ತಿಂಗಳು ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೀನಿ. ಅವ್ರು ತುಂಬ ಸಪೋರ್ಟಿವ್ ನನಗೆ. ನಾನು ಸುಮಾರು ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ಅವರು ನನ್ನ ಬಗ್ಗೆ ನನಗಿರೋ ವಿಶ್ವಾಸಕ್ಕಿಂತ ಅವ್ರಿಗೆ ನನ್ನ ಬಗ್ಗೆ ಜಾಸ್ತಿ ಇದೆ ನೋಡಿ ಹೆಂಗಿರುತ್ತೆ ಅಂತ. ಅದು ನಮ್ಮ ಹನುಮಂತನ ಶಕ್ತಿ ಇದು ಮಾಡ್ದಂಗೆ ಅವ್ರು ನನ್ನ ಹೇಳ್ತೇನೆ, ಅವರು ಕಂಡಿದ್ದು ನೀವು ಮಾಡ್ತೀರಿ ಮಾಡಿ ಅಂತ. ಫಸ್ಟ್ ಕೊಲಾಬ್ರೇಷನ್ ಇತ್ತು, ಆಮೇಲೆ ನಾನೇ ಮಾಡೋಕ್ಕೆ ಶುರು ಮಾಡಿದೆ. ಸುಮಾರು ಟ್ಯೂನ್ಸ್ ಮಾಡಿದ್ದೀನಿ ಅವ್ರದ್ದು, ತುಂಬ ಚೆನ್ನಾಗಿದೆ ಅವರು. ಆಮೇಲೆ ಅವ್ರ ಜೊತೆ ಕೂತ್ಕೊಳ್ಳೋದು ಒಂದು ಮಾತುಕತೆ ಯಾವಾಗಲೂ ಬೇರೆ ಮಾತೇ ಇಲ್ಲ. ಭಾಳ ಸಬ್ಜೆಕ್ಟ್ ಓರಿಯೆಂಟೆಡ್ ಅವ್ರ ಜೊತೆ ನಾವು ಮಾಡ್ತಾಯಿದ್ದೀವಿ. ಶಿಸ್ತುಬದ್ಧ ಮನುಷ್ಯ ಭಾಳ. ಆಮೇಲೆ ನೋಡಿ, ತುಂಬ ಅಗಾಧವಾದ ನೀವು ಲೇಖನ ಬರ್ತಿದ್ದೀರಿ ಮುದ್ದುರಾಮಂದು ತರಂಗಾಲ್. ನನಗೆ ಜ್ಞಾಪಕ ಇರೋಂಗೆ ಹಿರೇಮಗಳೂರು ಕಣ್ಣನ ಭಾಷೆ ಮಾಡಿದ್ರು. ಅದಕ್ಕೆ
ಐದು ಕ್ಯಾಸೆಟ್ಟು ಹಿರೇಮಗಳೂರು ಕಣ್ಣನ್, ನಮ್ಮದು 4 ಆಲ್ಬಮ್ಮು, 5 ಕ್ಯಾಸೆಟ್ಟಷ್ಟು ಲೆಂತು ಹಿರೇಮಗಳೂರು ಕಣ್ಣನ್ ಭಾಷೆ ಮಾಡಿದ್ರು. ಅವರು ಉದಯ ಟಿ ವಿಲಿ ಡೈಲಿ ಮುದ್ದುರಾಮಂದು ಕೋಟ್ ಮಾಡೋರು, ತುಂಬ ದೊಡ್ಡ ವ್ಯಕ್ತಿ. ಆಮೇಲೆ ಅವರ ಕವಿತೆಯಲ್ಲೂ ಕೂಡ ತುಂಬ ಸರಳವಾಗಿ ರೀಚ್ ಆಗೋಂಥ ಪದಗಳಿವೆ. ಅಂದರೆ ಅದು ಮಂಕುತಿಮ್ಮ ಮತ್ತು ಮಂಕುತಿಮ್ಮ ಆ ಕಾವ್ಯದ ಗುರು ಅಂತ ಹೇಳ್ತಾರೆ ಅವರು. ಆದರೆ ಮಂಕುತಿಮ್ಮ ಅದು ವಿದ್ವತ್ಪೂರ್ಣವಾಗಿ ಇಲ್ಲ, ಅದಕ್ಕೆ ಭಾಷೆ ಬೇಕು, ಬೇಡ, ಅದಕ್ಕೊಂದು ವಿವರಿಸುವವರು ಬೇಕು. ಸ್ವತಃ ಅರ್ಥ ಮಾಡಿಕೊಳ್ಳುವ ಸಾಮಾನ್ಯರ ಕಾವ್ಯ ಅಲ್ಲ. ಮುದ್ದುರಾಮನ ಮನಸ್ಸಿನ ಒಂದು ಶ್ರೇಷ್ಠತೆ ಏನು ಅಂದರೆ ಅದು ಕಾಣಲಿಕ್ಕೆ ಸರಳವಾಗಿದೆ, ಅರ್ಥೈಸ್ಕೊಳ್ಳಿಕ್ಕೂ ಸರಳವಾಗಿದೆ. ಅಂದರೆ ಮೇಲುನೋಟಕ್ಕೆ ನಿಮಗೆ ಈ ಕವಿತೆ ಇದನ್ನು ಹೇಳ್ತಾ ಇದೆ ಅಂತ ಅರ್ಥ ಆಗುತ್ತೆ. ನೀವು ಕಾವ್ಯದ ಅಭ್ಯಾಸಿಗಳಾದರೆ ಇನ್ನೂ ಒಳಗೆ ಹೋಗ್ಬೋದು. ಒಳಗೆ ಹೋದಾಗ ನಿಮಗೆ ಅರ್ಥದ ಪದರುಗಳು ತೆರ್ಕೊಳ್ತಾವೆ. ಅವ್ರದ್ದೊಂದು ಮುದ್ದುರಾಮಂದು ಒಂದು ಹೇಳ್ತೀನಿ ನೋಡಿ, ಇದು ಸಗಮಪನಿ ನಿದಗರಿ ಸರಿ ನೀದ ಪದ ಮಗ ಜೀವ ಬಂಡಿಯ ನೇರಿ ಎತ್ತಲೋ ಹೊರಟಿಹೆವು, ಯಾವುದೋ ನಿಲ್ದಾಣ ಈ ಪಯಣದಲ್ಲಿ, ಜೀವ ಬಂಡಿಯ ನೇರಿ ಎತ್ತಲೋ ಹೊರಟಿಹೆವು, ಯಾವುದೋ ನಿಲ್ದಾಣ ಈ ಪಯಣದಲ್ಲಿ, ಅಲ್ಲೊಂದು ಮರುಭೂಮಿ ಇಲ್ಲೊಂದು ಉದ್ಯಾನ, ನಗುತ್ತಲಿರು ಯಾತ್ರೆಯಲ್ಲಿ ಮುದ್ದುರಾಮ. ನೋಡಿ, ಇದನ್ನೇ ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಿದ್ರೆ ನಿಮಗೊಂದು ಸರಳ ಸೂತ್ರದ ಅರ್ಥ ವಿವರಣೆ ಇದೆ. ಅದನ್ನೇ ನೀವು ಸ್ವಲ್ಪ ಒಳಗೆ ಹೋಗ್ತಾ ಹೋದರೆ ಕೇವಲ ಉದ್ಯಾನ ಆಗೋದಿಲ್ಲ, ಕೇವಲ ಮರುಭೂಮಿ ಆಗೋದಿಲ್ಲ, ಕೇವಲ ಪಯಣ ಆಗೋದಿಲ್ಲ, ನಿಮಗೆ ಅದರ ಒಳಗಡೆ ಇನ್ನೊಂದು ಪಯಣಿಸುವಿಕೆ ಸಿಗುತ್ತೆ. ಹೌದು ಹೌದು. ಸೊ ಈ ಥರದ ಒಬ್ಬ ಇದು ಕವಿ, ಬಹಳ ದಾರ್ಶನಿಕ ಮನುಷ್ಯತ್ವ ಇದ್ದವರು. ಅವರೊಟ್ಟಿಗೆ ನೀವು ತುಂಬ ಒಡನಾಟ ಮಾಡಿದ್ದೀರಿ. ಅಯ್ಯೋ, ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ಅವರು ಯಾವ ಪ್ರಾತಸ್ಮರಣೀಯರು ನಮಗೆ, ಅವರಾಗಲಿ ನಮಗೆ ತುಂಬ ಜನ ಆ ಥರ ಎಂಕರೇಜ್ ಮಾಡಿ. ಎಲ್ಲ ಕವಿಗಳು, ನಿಸಾರ್ ಅಹಮದ್ ನಮ್ಮ ಯಂಗ್ ಫ್ರೆಂಡ್ ಅನ್ನೋರು ನನಗೆ. ಅವ್ರದ್ದೊಂದು ನನಗೊಂದು ಕೊರತೆ ಆಯಿತು. ನಾನೊಂದು ಹುತಾತ್ಮರ ಗೀತೆಗೆ ಒಂದು ಮಾಡಬೇಕು ಅಂತ ನಿಸಾರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಆಗ ಬರೆಯೋಕ್ಕಾಗಲಿಲ್ಲ. ಕೊನೆಗೆ ಸನ್ಮಾನ ಮಾಡಿದ್ದು ನನಗೇ ಅವರು, ನಿಸಾರ್ ಅಹಮದ್. ಅವ್ರದ್ದು ಸುಮಾರು ಹಾಡುಗಳು ಮಾಡಿದ್ದೀನಿ ನಾನು, ಅವ್ರ ಹಾಡುಗಳು. ಅವ್ರದ್ದೊಂದು ಹಾಡು ಮಾಡಿದ್ದೆ, ಒಂದು ಯಾವ ರಾಗ, ಸ್ವಲ್ಪ ರಾಗದ ಬಗ್ಗೆ ಸ್ವಲ್ಪ ಕೇಳ್ತಾರೆ ಅವರು. ಅದು ಸರಿ ಗ ಪದ ಸನಿದ ಮಗರಿ ಗರಿ ನೀದ ಸ, ಈ ರಾಗ. ನೋವ ಭಾವ ಒಂದೇ ಮಿಡಿದು ಜೊತೆಯನ್ನೇಕೆ ಬೇಡುವೆ, ಯಾವ ಕಾಲ ನೇಹ ಮುಗಿದು ಜೊತೆಯನ್ನೇಕೆ ಬೇಡುವೆ, ನೋವ ಭಾವ. ಇದು ಮಾಡಿದೆ. ಯಾವ ರಾಗ ಅದು ಅಂದರು. ಇದು ಬಿಲಾಸ್ಖಾನಿ ತೋಡಿ. ಇದರದ್ದು ಹಿನ್ನೆಲೆ ಗೊತ್ತಾ ಸರ್ ಅಂತ ಕೇಳಿದೆ ನಾನು. ಅವ್ರು ಸ್ವಲ್ಪ ಸಾಮಾನ್ಯವಾಗಿ ಗಜಲ್ಸು ಇದು ಎಲ್ಲ ಕೇಳ್ತಾ ಇದ್ರು. ಅವರೆಲ್ಲ ನಂಗೆ ಗೊತ್ತಿಲ್ಲ ಹೇಳೋದು. ಹೇಳಿದೆ, ತಾನ್ಸೇನ್ ಮಗನ ಹೆಸರಲ್ಲಿರೋದು. ಯೂಶಲಿ ತೋಡಿ ಪ್ರಕಾರ ಅಂದರೆ ಮಿಯಾ ಅಂತ ಬರುತ್ತೆ. ಮಿಯಾಕಿ ತೋಡಿ, ಮಿಯಾ ಮಲ್ಲಾರ್ ಅಂತ. ಬಿಲಾಸ್ ಖಾನ್ ಮಗ, ತಾನ್ಸೇನ್ ಮಗ, ಬಾನ್ ಟು ಎ ಮುಸ್ಲಿಂ ವೈಫ್. ದೆನ್ ಅವನು ತಾನ್ಸೇನ್ ಹೋಗ್ಬಿಟ್ಟಾಗ ಒಂದು ಅವನ್ನ ಮಲಗಿಸಿದ್ದಾಗ ಚರ್ಚೆ ಬಂದ್ಬಿಡುತ್ತೆ, ಪಂಚಾಯಿತಿ ಆಗುತ್ತೆ. ಅವನ್ನ ಸಮಾಧಿ ಮಾಡಬೇಕಾ ಅಥವಾ ಸುಡಬೇಕಂತ. ಆವಾಗ ಒಂದು ಡಿಸಿಷನ್ ತಗೋತಾರೆ, ಯಾರು ಹಾಡಿದಾಗ ಅವನ ಮುಖದಲ್ಲಿ ವರ್ಚಸ್ಸು ಬಂದರೆ ಆ ಪ್ರಕಾರ ಮಾಡೋಣ ಅಂತ. ತಾನ್ಸೇನ್ ಇಸ್ ಟೂಮ್ಡ್, ಅವನ್ನ ಇದೇ ಮಾಡ್ತಾರೆ, ಸಮಾಧಿ ಮಾಡ್ತಾರೆ. ಅವನ ಹೆಸರು ಬಿಲಾಸ್ ಖಾನ್. ಅವನ ಹೆಸರಲ್ಲಿ ಈ ರಾಗ ಬಂದಿದೆ, ತೋಡಿ ಪ್ರಕಾರ. ಇದು ನಮಗೆ ಗೊತ್ತಿಲ್ಲವಲ್ಲ ಯಾವ್ದು ಕೇಳಿದ್ರು. ಯಾಕೆ ಅಂತಂದರೆ ಇದು ನಾನು ನಮ್ಮ ತಾರನಾಥ್ ಅವ್ರ ಬುಕ್ಕಲ್ಲಿ ನೋಡಿದ್ದೆ. ಇದನ್ನ ಬಿಲಾಸ್ ಖಾನ್ ತೋಡಿ ಅಂತಂದರೆ ದಟ್ ವಾಸ್ ಇವಾಲ್ವ್ಡ್ ಇನ್ ದಿ ಗ್ರೇವ್ ಯಾರ್ಡ್, ದಟ್ ರಾಗ್.
ನೋಡಿ ಅಂದರೆ ಈ ರಾಗಭಾವಗಳು ಎಲ್ಲೆಲ್ಲಿ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಆ ಥರ ಹುಟ್ಟಿದೆ ರಾಗ. ನಿಸರ್ಗ ಹೌದು. ನಂದು ತಾಯಿ ಭೂಮಿ ತಾಯಿ ಭಾಳ ಫೇಮಸ್ ಹಾಡೋದು. ನನ್ನ ರೆಕಾರ್ಡ್ ಏನು ಅಂತಂದರೆ ಅನಂತ ಸ್ವಾಮಿ ನಿತ್ಯೋತ್ಸವ ಮಾಡಿದ 12 ವರ್ಷಕ್ಕೆ ನಂತರ ನಾನು ಮಾಡಿದ್ದೆ ಸುಶ್ರಾವ್ಯ ಅಂತ ಕ್ಯಾಸೆಟ್. ಅದರಲ್ಲಿ ತಾಯಿ ಭೂಮಿ ತಾಯಿ ತುಂಬ ಪಾಪ್ಯುಲರ್ ಆಯ್ತು, ರತ್ನಮಲ ಹಾಡಿರೋದು. ಅದು ಭಾಳ ಬ್ಯೂಟಿಫುಲ್ ಸಾಂಗ್ ಅದು. ಅವ್ರಿಗೆ ಅವಳಿಗೆ ಖುಷಿ ಆಯಿತು ಅವರು. ಆಮೇಲೆ ಒಂದು ಬಂಜೆದೊಂದು ಹಾಡು ಮಾಡಿದ್ರು, ತೂಗಿರುವಳು ಹೆಣ್ಣು ತೊಟ್ಟಿಲನ್ನು. ಅವಳು ಭ್ರಮೆ ಒಂದು ಬೊಂಬೆ ಇಟ್ಕೊಂಡು ಒಬ್ಬಳು ಬಂಜೆ ಹೆಗ್ಸು ಮಾಡಿ ಭಾಳ ಬ್ಯೂಟಿಫುಲ್ ಇಮೇಜಸ್ ಇದೆ ಅದರಲ್ಲಿ. ಅಲ್ಲಿ ಕೊನೆಯಲ್ಲಿ ನೋಡಿದ್ರೆ ಮಗು ಇರೋಲ್ಲ, ಭಾವನೆ ಅವಳಿಗೆ ಒಳಗಿನ ಭಾವನೆ ಅದು ಆ ಹಾಡೋರು ಆಕಾಶವಾಣಿಲಿ ಮಾಲತಿ ಹಾಡಿದ್ರು, ಮಾಲತಿ ಶರ್ಮಾ. ಆ ಮಾಲತಿ ಶರ್ಮಾ ಹಾಡಿದ್ದು ಅವ್ರ ಜೊತೆಗೆ ಒಬ್ರು ಶೇಷಾದ್ರಿ ಅಂತ ಫ್ರೆಂಡ್ ಇದ್ದರು ಅವ್ರಿಗೆ, ನಿಸಾರಮ್ಮ. ಅವರು ಯಾವಾಗಲೂ ಗಾಂಧಿ ಬಜಾರಲ್ಲಿ ಸಿಗೋರು, ಅಲ್ಲಿ ಮೀಟ್ ಮಾಡ್ತಾ ಇದ್ವಿ. ಅವರು ನೋಟಿಸ್ ಮಾಡಿ ನನಗೆ ಇಲ್ಲ, ನಂಗೆ ಪರ್ಮಿಷನ್ ಸಿಗ್ತಿರಲಿಲ್ಲ. ನನಗೆ ಇವಾಗ ಜ್ಞಾಪಿಸ್ಕೋಬೇಕಾದ್ರೆ ಶ್ರೀನಿವಾಸ ಉಳ್ಕುನ್ ಜ್ಞಾಪಿಸ್ಕೋಬೇಕು. ಅವ್ರು ಕರ್ಕೊಂಡೋಗಿ ನನಗೆ ಇದು ಪ್ರಾಜೆಕ್ಟ್ ಆಗಿದ್ದು, ತೂಗಿರುಳು ಹೆಣ್ಣು ಈ ಹಾಡು ಮಾಡಿ ನೀವು ಮಾಡಪ್ಪ ಅಂತಂದು ಅವ್ರ ಎದುರಿಗೆ ಕೂತ್ಕೊಂಡು ಮುಕ್ತ ಛಂದಸ್ ಕೂಡ ಒಂದು ಮಾಡಿದೆ. ಅವ್ರದ್ದು ಏನು ಬೇಕಾದ್ರೆ ಮಾಡ್ಬೋದು, ನ್ಯೂಸ್ ಪೇಪರ್ ಮಾಡ್ತೀನಿ ಸರ್ ಟ್ಯೂನು ಅಂತ ಹೇಳಿದ್ದೆ ಅವ್ರಿಗೆ. ನಾನು ಮಾಡ್ಬೋದು, ಟ್ಯೂನ್ ಮಾಡ್ಬೋದು. ಅದಕ್ಕೆ ನಾವು ಯಾವಾಗಲೂ ಸಂಯೋಜನೆಗೆ ನೋಡಿ, ಇದು ಯಾವಾಗಲೂ ಹೇಳ್ತಿರ್ತೀನಿ, ಒಬ್ಬ ಸಂಯೋಜಕರಿಗೆ ಒಂದು ಮುನ್ನುಡಿಯಾಗಿ ಹೇಳಿದ್ರೆ ಪಾದ ಸ್ವರಾನ್ ಕೇಳುತ್ತೆ, ವಾಕ್ಯ ರಾಗನ ಕೇಳುತ್ತೆ ಅಂತ. ಅದು ತಿಳ್ಕೊಂಡ್ರೆ ಸಂಯೋಜಕ ಆಗ್ಬೋದು. ಬಟ್ ವಾಕ್ಯದ ಅರ್ಥ ತಿಳಿದಿರಬೇಕು, ಇಲ್ಲರೂ ಮಾಡ್ಲಿಕ್ಕಾಗಲ್ಲ. ಇಲ್ಲದ್ರೆ ಯೋಜಕ ಮಾತ್ರ ಆಗ್ತಾನೆ. ಹೇಳೋಕ್ಕಾಗೋದಿಲ್ಲಪ್ಪ, ಏನು ಅದಕ್ಕೆ ಅರ್ಥ ಸೂಚಿಸೋಕ್ಕಾಗಲ್ಲ. ಸಂಗೀತ ಮೋಸ ಮಾಡುತ್ತೆ ನಿಮಗೆ. ಇವಾಗ ನೀವು ಹೇಳಿದ್ರಲ್ಲ, ಒಂದು ರಾಗ ಯಾವ್ದು ಬೇಕಾದ್ರೆ ಮೋಸ ಮಾಡ್ಬೋದು. ಅದು ಇಳೆರಾಜ SP ಮಾತಾಡ್ತಿದ್ದಾಗ ಸಂಗೀತದಷ್ಟು ಮೋಸ ಮಾಡುವ ಒಂದು ಕಲೆ ಇನ್ಯಾವುದೂ ಇಲ್ಲ ಅಂತ. ಕೆಟ್ಟ ಸಾಹಿತ್ಯನ ಒಳ್ಳೆ ಸಂಗೀತ ಮಾಡ್ಬೋದು. ಒಳ್ಳೆ ಸಾಹಿತ್ಯನೂ ಕೂಡ ಒಳ್ಳೆ ಸಾಹಿತ್ಯನ ಮೆರುಗು ಕೊಡುತ್ತೆ. ಕೆಟ್ಟ ಸಾಹಿತ್ಯನ ಒಳ್ಳೆ ಸಂಗೀತದಲ್ಲಿ ಮಾಡಿಬಿಡ್ಬೋದು ನಾವು, ಹಂಗೂ ಆಗುತ್ತೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಕನ್ನಡ ಚಿತ್ರರಂಗದಲ್ಲಿ ಕೂಡ ಒಂದು ಸಿನಿಮಾ ಅದರ ಯಶಸ್ಸು ಇತ್ಯಾದಿ ಬಂದಾಗ BGM ಅನ್ನುವಂಥ ಒಂದು ಶಬ್ದ ಬಳಸಲ್ಪಡ್ತಾ ಇದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದು ಈ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಆದರೆ ಆವತ್ತಿನ ಕಾಲದಲ್ಲಿ ಈ ಚಿತ್ರರಂಗಕ್ಕೆ, ಚಿತ್ರಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಇವೆಲ್ಲ ಹೇಗೆ ವರ್ಕೌಟ್ ಆಗ್ತಾಯಿತ್ತು? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಪೂರಕವಾಗಿರಬೇಕು ಸಿಚುಯೇಷನ್ಸ್ಗೆ. ನಿಮಗೆ ನೋಡಿ, ಒಂದು ಭಾಳ ಬ್ಯೂಟಿಫುಲ್ ಸೀನ್ ಬಂಗಾರದ ಮನುಷ್ಯನಲ್ಲಿ ಅಂಡರ್ ಪ್ಲೇ, ಡ್ರಾಮೆಟಿಕ್ ಟರ್ಮ್ಸಲ್ಲಿ ಅಂಡರ್ ಪ್ಲೇ, ಓವರ್ ಪ್ಲೇ ಅಂತಾರಲ್ಲ, ಅಂಡರ್ ಸಿಂಗ್, ಆ ಥರ ಈ ಮ್ಯೂಸಿಕ್ ಅಂಡರ್ ಪ್ಲೇ ಮಾಡೋದು ಇದೆ. ಆ ವಜ್ರಮಣಿ ಬಂಗಾರದ ಮನುಷ್ಯದಲ್ಲಿ ನೀವು ಊಟ ಮಾಡ್ತಿರೋದು, ಅಣ್ಣವರು ಊಟ ಮಾಡ್ತಾ ಇರ್ತಾರೆ, ಆವಾಗ ರಾಜ್ಕುಮಾರ್ ಒಂದು ಸಟ್ಲ್ಡ್ ಎಕ್ಸ್ಪ್ರೆಷನ್ ಕೊಟ್ಟು ಎದ್ದು ಹೋಗ್ತಾರೆ ಕೈ ತೊಗೊಂಡು. ಹೌದು, ಅದು ಒಂದು ಸಣ್ಣ ಮ್ಯೂಸಿಕ್ ಇದೆ. ಇನ್ನೊಂದು ನಿಮಗೆ ಎಕ್ಸಾಂಪಲ್, ಭಕ್ತ ಕುಂಬಾರಡಿ ಕೊಡೋನು ಅವನೇ, ಪಡ್ಕೊಳ್ಳೋನು ಅವನೇ, ಕಿತ್ಕೊಳ್ಳೋನು ಅವನೇ ಅಂತ ಪಾಂಡುರಂಗಂಗೆ ರಾಜ್ಕುಮಾರ್. ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ನಿಮಗೆ ಸಂಪತ್ತಿಗೆ ಸವಾಲದೊಂದು ಹೇಳಿದ್ದೆ, ಒಂದು 2 ದ್ವಂದ್ವಗಳು. ಹೌದು. ಇದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಭಾಳ ಸಿಗ್ನಿಫೈ ಮಾಡುತ್ತೆ. ಅದು ಬಿಂಬಿಸ್ಬಿಡುತ್ತೆ, ಚಿತ್ರನ ಎತ್ಬಿಡುತ್ತೆ. ಸಪೋಸ್ ಒಬ್ಬ ಆ್ಯಕ್ಟ್ರು ವೀಕ್ ಆಗಿದ್ದರೂ ಹಿನ್ನೆಲೆ ಸಂಗೀತದಲ್ಲಿ ಎತ್ತುಬಿಡ್ತಾರೆ ಎಕ್ಸ್ಪ್ರೆಷನ್ಸು. ಇವಾಗ ಮಿಡ್ ಶಾಟ್ ಬಂದು ಮ್ಯೂಸಿಕಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಗೌಣ ಆಗಿಬಿಡುತ್ತೆ, ಟೋಟಲ್ ಸೀನನ್ನೇ ಎತ್ತುತ್ತಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ದು ಸ್ಪೆಷಾಲಿಟಿ ಅದೇನೆ. ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, ಒಂದು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ ಭಾಳ ಬ್ಯೂಟಿಫುಲ್ಲು. ಇವಾಗ ಜ್ಞಾಪಕ ಬಂತು ನನಗೆ, ಭೂತಾಯಿ ಮಗ ಟೈಟಲ್ ಕಾರ್ಡ್ ನೋಡಿದ್ದೀರಾ? ನಾವು ಮಾಂಟಾಜಲ್ಲಿ ಮಾಡೋದು ಅಂತ ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೆ. ಭೂತಾಯಿನ ಮಗಲ್ಲಿ ಇಂಥ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಭೂತಾಯಿನ ವ್ಯಕ್ತಿತ್ವನ ಟೈಟ್ಲಲ್ಲೇ ತೋರಿಸ್ಬಿಡ್ತಾರೆ. ಅವನು ಎಂಥ ಕೃಪಣ, ಊದ್ಗಡಿ ಆಫ್ ಮಾಡೋದು, ಆಮೇಲೆ ಅವನು ಬೇರೆ ಕಡೆ ಥೆಫ್ಟ್ ಮಾಡೋದು, ಆಮೇಲೆ ರೇಗೋದು ಮಾಡೋದು, ಅವನ ಕ್ಯಾರೆಕ್ಟ್ರೆಲ್ಲ ಭೂತಾಯಿ. ಆಮೇಲೆ ನಾರ್ಮಲಾಗಿ ಲೋಕನಾಥ್ ಬರೋ ತನಕ ಸೈಲೆನ್ಸ್ ಇರುತ್ತೆ, ಅಲ್ಲಿ ಸೈಲೆನ್ಸ್ ಇರುತ್ತೆ. ಲೋಕನಾಥ್ ಹತ್ರ ಚಪ್ಪಲಿ ಹೊಲಕ್ಕೆ ಬಂದಾಗ ಅಲ್ಲಿ ಅದು ಟೈಟ್ಲು ಮುಗಿದೋಗಿರುತ್ತೆ ಅಷ್ಟೊತ್ತಿಗೆ. ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ದು ಪ್ರಭಾವ. ಅವನ ಕ್ಯಾರೆಕ್ಟರ್ ಹೆಂಗೆ ಅಂತ. ನಿಮಗೆ ವೆಸ್ಟರ್ನಲ್ಲಿ ಹೆಂಗೆ ಅಂದರೆ, ವೆಸ್ಟರ್ನಲ್ಲಿ ನೀವು ಅನ್ಟಚಬಲ್ಸ್ ಅಂತ ಒಂದು ಫಿಲಮ್ ನೋಡಬೇಕು. ಅದರಲ್ಲಿ ಅವನು ಡಾನ್, ರಾಬರ್ಟ್ ಡಿ ನೀರೋ, ಅಲ್ ಕ್ಯಾಪನೋ ಅಂತ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಆಗಿದ್ದ ಸ್ಟೋರಿ ಅದು, ಮಾಫಿಯಾ. ಅದರಲ್ಲಿ ಅವನು ಒಳ್ಳೆಯವನು ಕೆಟ್ಟವನು ಡಾನ್, ಪಕ್ಕ ಮಾಫಿಯಾ ಗ್ಯಾಂಗ್ ಅವನು. ಈಸ್ ಎ
ಬೋಳ್ತಲೆ ಅವನಿಗೆ ಬಾಲ್ಡೆಡ್ ಶೇವ್ ಮಾಡ್ತಿರ್ತಾನೆ ಬಾರ್ ಏರಿಯಲ್ ಶಾಟ್ ತೊಗೊಂಡ್ಯಾರ. ಆ ಶೇವ್ ಮಾಡ್ತಿದ್ದಾಗ ಅವ್ನು ಕತ್ತಿ ಕಟ್ಟಾಗ್ಬಿಟ್ಟು ರಕ್ತ ಬರುತ್ತೆ, ಹಿಂಗೆ ನೋಡ್ತಾನೆ ಅವನು ಮೇಲೆ, ಅವ್ನ ಹ್ಯಾಂಗರ್ ತೋರಿಸ್ತಾನೆ, ಅವ್ನ ಕ್ಯಾರೆಕ್ಟರ್ ಪೋರ್ಟ್ರೆ ಅಲ್ಲೇ ಆಗೋದು. ಅದಕ್ಕೊಂದು ಸಣ್ಣ ಮ್ಯೂಸಿಕ್ ಇದೆ, ಹೀಗೆ ಪೋರ್ಟ್ರ್ ಆಗುತ್ತೆ. ಸಾಂಗ್ಸ್ ಹಂಗೇ, ಸಾಂಗ್ಸ್ ಎಷ್ಟು ಜಸ್ಟಿಫಿಕೇಷನ್ ಇರೋದು ಸಾಂಗ್ಸ್. ನಮ್ಮ ಇಂಡಿಯನ್ ಮ್ಯೂಸಿಕಲ್ಲೇ ಸಾಂಗ್ಸ್ ಅಂತ ಬರೋದು. ಅಲ್ಲಿ ಇವಾಗ ನಿಮ್ಗೆ ವೆಸ್ಟರ್ನಲ್ಲಿ ಸಾಂಗ್ಸ್ ಅಂತಂದರೆ ನಿಮ್ಗೆ ಸೌಂಡ್ ಆಫ್ ಮ್ಯೂಸಿಕ್ ಪೂರ್ತಿ ಮ್ಯೂಸಿಕ್ಕೇ, ಹಲೋ ಡಾಲಿ ಮ್ಯೂಸಿಕ್ಕು, ಬೆಸ್ಟ್ ಓವರ್ ಇನ್ ಲಿಟಲ್ ಟೆಕ್ಸಾಸ್ ಅಂತ ಡಾಲಿ ಪಾರ್ಟ್ನರ್ ಎಲ್ಲ ಮ್ಯೂಸಿಕಲ್ಲೇ, ಡೈಲಾಗು ಮ್ಯೂಸಿಕಲ್ಲೇ ಇವಾಗ ನೃತ್ಯ ಇದು ಸಂಗೀತ ರೂಪಕಗಳು ಥರನೇ ಮಾಡ್ತಾರೆ. ಅಲ್ಲಿ ಸಾಂಗು ನಿಮ್ಗೆ ಸೀರಿಯಸ್ ಮೂವೀಸಲ್ಲಿ ಸಾಂಗ್ ಇರೋಲ್ಲ, ನಮ್ಮಲ್ಲಿ ಸಾಂಗ್ ಮಸ್ಟು, ಯಾಕೆಂದರೆ ಅದು ಮನೋರಂಜನೆಗೂ ಬೇಕು ಮತ್ತು ಅದನ್ನ ಅಲ್ಲ, ಅದು ಇಂಡಿಯನ್ ಸಿನಿಮಾದ ಫಿಲಾಸಫಿ. ಇಂಡಿಯನ್ ಫಿಲಾಸಫಿಲಿ ಸಾಂಗ್ ಇಲ್ಲದೇ ಇದ್ದರೆ ಇದಿಲ್ಲ ಅಂತ, ಅದು ಪಾರ್ಟ್ ಆಫ್ ದಿ ಫಿಲಮ್. ಆ ಸಾಂಗನ್ನು ಜಸ್ಟಿಫೈ ಮಾಡ್ತಾಯಿದ್ರು ಒಳ್ಳೊಳ್ಳೆ ಡೈರೆಕ್ಟ್ರುಗಳು. ಫಾರ್ ಎಕ್ಸಾಂಪಲ್ ಪುಟ್ಟಣ್ಣದು ಕತೆ ಹೇಳುವೆ, ಅದರಲ್ಲಿ ನಿಮ್ಗೊಂದು ಪೀರಿಯಡೇ ಬಂದುಬಿಡುತ್ತೆ. ಅಲ್ಲ, ಈ ಕಥೆಯ ಒಂದು ಭಾಗವೇ ಬಂದು, ಕಥೆದ ಭಾಗ ಆರ್ತಿಗಾದ ಒಂದು ಎಕ್ಸ್ಪೀರಿಯನ್ಸೇ ಬಂದುಬಿಡುತ್ತೆ. ಕಥೆ ಹೇಳುವೆ ನನ್ನ ಕಥೆ ಹೇಳುವೆ, ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕಥೆ ಹೇಳುವೆ. ಅದರಲ್ಲಿ ಒಂದು ನೋಡಿ, ನಿಮಗೆ ತಮಾಷೆ ಏನು ಅಂದರೆ 3-4 ನಿಮಿಷ 4 ನಿಮಿಷ ಒಂದು ಸಾಂಗ್ ಲೆಂತ್, 4.25 ನಿಮಿಷ ಆದರೆ 1.5 ಕಾಲ್ ಶೀಟ್ ಆರ್ಟಿಸ್ಟ್ಗೆ. ಅರ್ಥ ಮಾಡ್ಕೊಳ್ಳಿ, ಅದು ಜಾಸ್ತಿ ಆಗುತ್ತೆ ಅಂತ ಎಕನಾಮಿಕ್ ಮಾಡೋರು ಪ್ರೊಡ್ಯೂಸರ್ಸ್. ಆ 3-4 ನಿಮಿಷದಲ್ಲಿ ನಿಮಗೆ ಒಂದು 10 ವರ್ಷದ ಒಂದು ಪ್ರಸಂಗನ ತೋರಿಸ್ಬೋದಲ್ಲ, ಏನಾಯಿತು ಅಂತ ಫ್ಲ್ಯಾಶ್ ಬ್ಯಾಕ್. ಆ ಫ್ಲ್ಯಾಶ್ ಬ್ಯಾಕು ಅದ್ಭುತವಾಗಿ ಮಾಡಿದ್ದಾರೆ ಅದು ಆ ಹಾಡನ್ನ. ಅದ್ರಲ್ಲಿ ಏನಿಲ್ಲ, ವಿಷ್ಣುವರ್ಧನ್ ರಿಯಾಕ್ಷನು, ಆರ್ತಿ ಎಕ್ಸ್ಪ್ರೆಸ್ ಮಾಡ್ತಿದ್ದ ಹಾಡಿನ ರೂಪಕದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣುವರ್ಧನ್ ಇನ್ನರ್ ರಿಯಾಕ್ಷನು, ತುಂಬ ಆ ಟ್ರಾಮಾ ಸಿಚುಯೇಷನ್ಸನ್ನು ಅನುಭವಿಸ್ತಾ ಇರ್ತಾನೆ ಅವನು. ಅದು ಅದ್ಭುತವಾಗಿ ಆ ಚಿತ್ರದಲ್ಲಿ ಇದಾಗಿದೆ. ನೀವು ಹೇಳ್ದಂಗೆ ಇವಾಗ ಕಳೆದ ಮಾತಲ್ಲಿ ನಾನು ಮಾತಾಡಿದಾಗ ಎಡಕಲ್ಲು ಗುಡ್ಡ ವಿರಹ ನೂರು ಎರಾಟಿಕ್ ಆಸ್ಪೆಕ್ಟನ್ನ ಒಂದು ಸಾಂಗಲ್ಲಿ ತೋರಿಸಿದ್ದಾರೆ. ಅದು ದಿನನಿತ್ಯ ನಡೆಯುವುದು ಅದು ಅವ್ರಿಗೆ. ಅರ್ಥ ಆಯ್ತಾ ಆ ಕ್ಯಾರೆಕ್ಟರ್, ಆ ಸಾಂಗದು ಅಷ್ಟು ಜಸ್ಟಿಫಿಕೇಷನ್ ಇರ್ತಾಯಿತ್ತು ನಿಮಗೆ ಆ ಇದರಲ್ಲಿ. ಆಮೇಲೆ ನೋಡಿ, ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಬಗ್ಗೆ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಸಾಂಗ್ಸು ನಿಮಗೆ ಬೆಸ್ಟ್ ಭೂತೈನ ಮಗ ಅಯ್ಯೋನೇ ನಾನು ತಿರ್ಗಾ ಎಕ್ಸ್ಪ್ಲೇನ್ ಮಾಡೋದಿದೆ. ಭೂತೈನ ಮಗ ಅಲ್ಲಿ ವಿರಸ ಎಂಬ ವಿಷಯಕ್ಕೆ ಕೋರ್ಟ್ಗೆ ಹೋಗಿ ಇದು ಮಾಡಿಕೊಂಡು ಶ್ರುತಿ ವಿರಸವೆಂಬ ವಿಷಕ್ಕೆ ಬಲಿಯಾದ ನೀತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ಇದು ಸಾಂಗಲ್ಲಿ ಅವನಿಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಮಾಂಟಾಜಲ್ಲಿ ತೋರಿಸ್ತಾರೆ. ಆ ಮುದುಕಿ ಮನೇಲಿ ಗಂಟು ಕಟ್ಕೊಂಡು ಹೋಗೋದು, ಈ ಕಡೆ ಲೋಕೇಶ್ ಅಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಲೋಕೇಶ್ದೆಲ್ಲ ಮಿಸ್ಡೀಡ್ಸ್ ಎಲ್ಲ ತೋರಿಸ್ತಾರೆ, ಬ್ಯಾಡ್ ಡೀಡ್ಸ್ ಎಲ್ಲ. ಅವನೇನೇನು ಆ್ಯಂಟಿ ವಿಷ್ಣುವರ್ಧನ್ಗೆ ಹೆಂಗೆ ಕೆಲಸ ಮಾಡ್ದ ಅದನ್ನೆಲ್ಲ ಆ ಬಿ ಜಿ ಎಮ್ಮಲ್ಲಿರುತ್ತೆ. ಬಟ್ ಸಾಂಗ್ ಟ್ಯೂನ್ ಮೆಲೋಡಿ ಹಂಗೆ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಅದಕ್ಕೇನು ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಭಾವಗೀತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲ, ಬ್ರಿಡ್ಜ್ ಮ್ಯೂಸಿಕ್, ಅದೇ ವ್ಯತ್ಯಾಸ. ಅಲ್ಲಿ ಇಂಟರ್ಕಟ್ಟಿಗೆ ಮ್ಯೂಸಿಕ್ ಮಾಡ್ತಾರೆ, ಮುಂದಕ್ಕೂ ಮ್ಯೂಸಿಕ್ ಮಾಡ್ಬೋದು, ಮುಂದಕ್ಕೆ ಏನಾಗುತ್ತೆ ಅಂತಲೂ ಮ್ಯೂಸಿಕ್ ಮಾಡ್ಬೋದು, ಹಿಂದೆ ಏನಾಯಿತು ಮ್ಯೂಸಿಕ್ ಮಾಡ್ಬೋದು. ಅದು ಎರಡೂ ಸ್ಕೋಪ್ ಇರೋದು ಮ್ಯೂಸಿಕಲ್ಲಿ. ಅದರಲ್ಲಿ ನಿಮಗೆ ಅದು ಎರಡು ಚರಣ, ಆಮೇಲೆ GKV ಎಕ್ಸ್ಪ್ರೆಷನ್ಸು ಅದ್ಭುತ. ಅದು ಜಸ್ಟ್ ನೋಡಿ, ಇದೇ ಥರ ಇದರಲ್ಲಿ ಕಂಪ್ಲೀಟ್ ಪ್ರಸಂಗ ಇದೆ. ನಿಮಗೆ ಒಂದು ಸುಮಾರು ಫುಟೇಜ್ ಸೇವ್ ಆಗಿಬಿಡುತ್ತೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಸಾಂಗಲ್ಲಿ. ದಟ್ಸ್ ದಿ ಬ್ಯೂಟಿ ಆಫ್ ದಿ ಸಾಂಗನ್ನು ಹಂಗೆ ರೆಲೆವೆನ್ಸ್ ಫಾರ್ ದಿ ಫಿಲಮ್. ರೆಲೆವೆಂಟ್ ಇವಾಗ ಇದೆಯೋ ಅಲ್ವೋ ನಂಗೆ ಗೊತ್ತಿಲ್ಲ, ನಾನು ಈಗಿನ ಸಿನಿಮಾ ನೋಡ್ತಾ ಇಲ್ಲ ನಾನು. ಬಟ್ ಹಳೆಯ ಸಿನಿಮಾಗಳಲ್ಲಿ ಪ್ರತಿಯೊಂದು ಹಾಡಿಗೂ ಅರ್ಥ ಇತ್ತು. ಇವಾಗ ಸ್ವಗತಗಳು ಎಷ್ಟು ಬ್ಯೂಟಿಫುಲ್. ನೀವು ಕವಿತೆಗಳು ಗೊತ್ತಿರೋದ್ರಿಂದ ಆ ಕವಿತೆ ಮೂಲಕ ಒಂದು ಪ್ರಣಯನ ಸೂಚಿಸ್ಬೇಕಾದ್ರೆ ಸ್ವಗತದಲ್ಲಿ ಒಬ್ಬ ಲವ್ವರ್ ಹೇಳಿದ್ರೆ ಆ ಕಡೆ ಅವಳು ಜ್ಞಾಪಿಸ್ಕೊಳ್ಳೋದು, ಅದು ಆ ಕಡೆ ಸೀನ್ ಏನಿದೆ ಇದ್ರದ್ದೆಲ್ಲ ಬಿಂಬಿಸೋದು ತುಂಬ ಚಲನಚಿತ್ರದ ಭಾಳ ಚೆನ್ನಾಗಿ ಮಾಡೋದು. ನೀವು ದೇವಾನಂದ್ ಫಿಲಮ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಭಾಳ ಬ್ಯೂಟಿಫುಲ್ ಆಗಿರೋದು ಸಾಂಗ್. ಶಿವಾಜಿ ಫಿಲಮಲ್ಲಿ ಶಿವಾಜಿ ಆ ಲೆವೆಲ್ ನೆನೆಸ್ಕೊಂಡು ಅದೇ ಯಾರಂದ ನಿಲುವು ಹೇಳಿದ್ನಲ್ಲ ನಾನು, ಅದು ಭಾಳ ಬ್ಯೂಟಿಫುಲ್. ಆಮೇಲೆ ನೋಡಿ ಇದು ಬಿ ವಿಶ್ವನಾಥ್ ಹಾಡು ತುಂಬ ಚೆನ್ನಾಗಿದೆಪ್ಪ. ಇದು ಕರುಳಿನ ಒಂದು ತಾಯಿ ಬಗ್ಗೆ ಹೇಳ್ತಾನೆ, ಕಂಡೆ ನಾ ಕಂಡೆ ಕಾಣದ ಪ್ರೀತಿಯ. ದಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ಸೊ ಅದಕ್ಕೆಲ್ಲದಕ್ಕೂ ಅರ್ಥ ಇರೋದು.
ಆಮೇಲೆ ಆಡಿಸಿದಾತ ಬೇಸರ ಮೂಡಿ, ಹೌದು. ಅದರಲ್ಲಿ ಇನ್ನೇನಿಲ್ಲ, ಅವನು ಈ ಗೋಸ್ ಡಿಜೆಕ್ಟೆಡ್. ರಾಜ್ಕುಮಾರ್ ಅವರು ನಡ್ಕೊಂಡು ಹೋಗೋದು ಇರುತ್ತೆ ಸೀನು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ದಟ್ ಈಸ್ ದಿ ಎಂಡ್. ದಿಸ್ ಈಸ್ ಇಟ್, ದಿಸ್ ಇಸ್ ದಿ ಲೈಫ್. ಎಷ್ಟು ಅದ್ಭುತ ಸಾಹಿತ್ಯ, ನೀವು ಹೇಳಿದ್ರಲ್ಲ ಸಾಹಿತ್ಯದ ಮೌಲ್ಯ ಅಂತ, ಎತ್ತಕ್ಕೆ ತೋರಿಸಿದೆ ಅದು. ಇವನ ಬಂಗಾರದ ಮನುಷ್ಯ ಕೂಡ ನೋಡಿ, ಅದರಲ್ಲಿ ನಿಮಗೆ ಬೆನ್ನು ಹಾಕಿ ಬಿಂಬುಗಳಿಲ್ಲ, ಡೈರೆಕ್ಟಾಗಿ ಅರ್ಥ ಸೂಚಿಸುತ್ತೆ, ಡೈರೆಕ್ಟಾಗಿ ಅರ್ಥ ಕೊಡುತ್ತೆ. ಸಾಮಾನ್ಯ ಜನ ಯಾರು ನೋಡೋದು, ಗ್ಯಾಲ್ರಿಗೆ ಪ್ಲೀಸ್ ಮಾಡಬೇಕಲ್ಲ. ರಾಜ್ಕುಮಾರ್ಗೆ ಅದು ಒಂದು ಜವಾಬ್ದಾರಿ ಇತ್ತಲ್ಲ. ಪಾಮರನಿಂದ ಪಂಡಿತರವರೆಗೆ ತಲುಪಿರೋರು ರಾಜ್ಕುಮಾರ್. ಪಾಮರರಿಂದ ರಾಜ್ಕುಮಾರ್ ಅಂದರೆ ಆ್ಯಕ್ಚುಲಿ ಪಂಡಿತರಿಗಿಂತ ಪಾಮರರು ಪೂಜಿಸೋದು ಜಾಸ್ತಿ. ಪಂಡಿತರಿಗೆ ಸ್ವಲ್ಪ ಮನಸ್ಸಲ್ಲಿ ಪ್ರಿಯಾಕ್ಯುಪೇಷನ್ ಇರುತ್ತೆ. ಇದನ್ನೆಲ್ಲ ರೀಚ್ ಮಾಡ್ಬೇಕಾದ್ರೆ ರಾಜ್ಕುಮಾರ್ಗೆ ಎಷ್ಟು ಜವಾಬ್ದಾರಿ ಇತ್ತು, ಒಬ್ಬ ಡೈರೆಕ್ಟ್ರಿಗೆ ಎಷ್ಟು ಸಾಮಾಜಿಕ ಜವಾಬ್ದಾರಿ ಸರ್ ಇದು. ಸುಮ್ಮನೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಯಾವ್ದಾರ ನಿಮ್ಗೆ ಹೇಳಬೇಕು ಅಂದರೆ ನಾನು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಇದೆಲ್ಲ ನಡೀತಾ ಇತ್ತು ಅವಾಗ. ಅದ್ಭುತವಾದ ನೀವು ಎಂಥ ಟೇಕನ್ ಮೀ ಟು ದಿ ಎಸ್ಟರ್ ಇಯರ್ಸ್ ನಾವು. ಫ್ಯಾಂಟಾಸ್ಟಿಕ್ ಅದು. ತುಂಬ ಬ್ಯಾಕ್ಗ್ರೌಂಡ್ ಸಾಂಗ್ದು ಭಾಳ ಇವಾಗ ಒಂದು ವೈಲಿನ್ ಸೋಲೋ ಇದ್ದರೆ, ವೈಲಿನ್ ಸೋಲೋ ಸ್ಲೋ ಮೂಮೆಂಟ್ ಇದ್ದರೆ ಅದೊಂದು ಪ್ಯಾಥೋಸ್ ಸೂಚಿಸುತ್ತೆ. ಒಂದು ಮೂಮೆಂಟು, ಒಂದು ಪ್ರೋಗ್ರೆಷನಲ್ಲಿ ಏನೋ ಒಂದಿತ್ತು ಅಂತಂದರೆ ಎಲ್ಲದಕ್ಕೂ ಅರ್ಥ ಕೊಡ್ತಾಯಿತ್ತದು. ಇವಾಗ ಅದು ನಾನು ಮೊನ್ನೆ ಯಾವುದಕ್ಕೋ ಒಂದು ಜಡ್ಜಾಗಿ ಕರೆದಾಗ, ನಾನು ಇವಾಗ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಜಡ್ಜಾಗಿ ಕರೆದ್ರು ನಾನು ಮಾಡಲಿಕ್ಕಾಗಲ್ಲ, ಯಾಕೆಂದರೆ ತರ್ಕ ಹೊಟ್ಟೋಗಿದೆ ಅಂತ. ತರ್ಕ ಇಲ್ಲ ಅದಕ್ಕೆ. ದೇರ್ ಇಸ್ ನೋ ಲಾಜಿಕ್. ವಾಟ್ ದೇ ಡೂ ಇಟ್ ಇಸ್ ರೈಟ್ ಅಂತ ಮಾಡಿದಾಗ ನಾವು ಹೇಳಲಿಕ್ಕಾಗಲ್ಲ, ನಾವಿಬ್ಬರು ಮಾತಾಡಲಿಕ್ಕಾಗಲ್ಲ. ಪ್ರಾಬ್ಲಮ್ ಆಗಿದೆ ಅದು.